ಮಗುವಿನ ನಾಮಕರಣದ ಬಗ್ಗೆ, ಹೆಸರಿನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಮಗುಗೆ ನಾಮಕರಣ ಆದ ಮೇಲೆ ಮಗುನ ಕರ್ಕೊಂಡು ಬಾಣಂತಿ ಸಮೇತ, ಬಾಣಂತಿಯ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗುವ ವಿಚಾರಗಳು ಬರುತ್ತೆ. ದೇವಸ್ಥಾನಕ್ಕೆ ಹೋಗೋದು ಪ್ರಪ್ರಥಮ ಬಾರಿಗೆ ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ಸೂರ್ಯ ದೇವನ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ತುಂಬ ಜನ ನಮ್ಮ ಮನೆ ದೇವರು ಹಾಗೂ ನಾವು ಆರಾಧ್ಯ ಮಾಡುವಂತಹ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿರ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಮಗುಗೆ ಆತ್ಮಕಾರಕನಾದಂತಹ ರವಿಯ ದೃಷ್ಟಿ ಇರೋದರಿಂದ ಖಂಡಿತವಾಗಿಯೂ ಮೊದಲು ಆ ಮಗುನ ಸೂರ್ಯ ದೇವನ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಭಾಳ ಒಳ್ಳೆಯದು. ಎಲ್ಲ ಕಡೆ ಈ ದೇವಸ್ಥಾನಗಳು ಇಲ್ಲ ಅನ್ನೋದು ತುಂಬಾ ಪ್ರಶ್ನೆ ಆಗಿಬಿಟ್ಟಿದೆ. ಆವಾಗ ನಾವೇನು ಮಾಡಬೇಕು ಅಂದರೆ ಮನೆಯಲ್ಲಿ ಆ ಮಗುನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಮಗುನ ಜೊತೆಯಲ್ಲಿ ಇಟ್ಕೊಂಡು ಮನೆಯವರೆಲ್ಲ ಸೇರಿ, ಬಾಣಂತಿಯೂ ಸೇರಿ, ಮನೆಯವರನ್ನು ಸೇರಿ ಅರುಣ ಪಾರಾಯಣನ ಮಾಡಬೇಕು. ಅರುಣ ದೇವನ ಪಾರಾಯಣ ಮಾಡಿ ಮಂತ್ರ, ಬೀಜ ಮಂತ್ರ ಇರುತ್ತೆ, ಗಾಯತ್ರಿ ಮಂತ್ರ ಇರುತ್ತೆ, ಉಪಾಸನೆ ಮಾಡಬೇಕು. ಅಥವಾ ಕಥೆಗಳಿರುತ್ತೆ, ಅರುಣ ದೇವರ ಕಥೆಗಳು. ಆ ಕಥೆಗಳನ್ನು ಕೇಳಿಕೊಂಡು ಆನಂತರ ಆ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ಪದ್ಧತಿ. ಮುಹೂರ್ತ ಭಾಗದಲ್ಲಿ ಇವೆಲ್ಲ ಸ್ಪಷ್ಟತೆಯಿಂದ ಬರುತ್ತೆ. ತಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂಟಿಕೊಪ್ಪಲು ಪಂಚಾಂಗ ತೊಗೊಂಡ್ರೆ ನಿಮಗೆ ಮುಹೂರ್ತ ಭಾಗಗಳಂತ ಕೊಟ್ಟಿರ್ತಾರೆ. ಅದು 300ನೇ ಪುಟದಲ್ಲೇನೋ ಕೊಟ್ಟಿದ್ದಾರೆ. ಹೆಚ್ಚಾಗಿ 100ನೇ ಪುಟದಲ್ಲಿ ಇದೆ ಮುಹೂರ್ತ ಭಾಗಗಳು ಅಂತ ಕೊಟ್ಟಾಗ. ಅಲ್ಲಿ ನಾಮಕರಣ ಆದಮೇಲೆ ಶಿಶುವಿಗೆ ನವ ವಸ್ತ್ರ ಧಾರಣೆ ಅಂತ ಹಾಕಿದ್ದಾರೆ. ನವ ವಸ್ತ್ರ ಧಾರಣೆನೂ ಮುಹೂರ್ತದಲ್ಲಿ ಬರುತ್ತೆ. ಅಂದರೆ ಹೊಸ ಬಟ್ಟೆ, ನ್ಯೂ ಕ್ಲಾತ್, ಹೊಸ ಬಟ್ಟೆಗಳನ್ನು ತಗೊಂಡು ಮಗುಗೆ ಹಾಕುವಾಗ ಯಾವ ದಿನ ಹಾಕೋದು ಒಳ್ಳೆಯದು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅಶ್ವಿನಿ, ಪುಷ್ಯ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ಅನುಸೂಯ, ಉತ್ತರಾಷಾಢ, ಉತ್ತರ ಭಾದ್ರ, ರೇವತಿ ನಕ್ಷತ್ರಗಳಿದ್ದ ದಿನದಲ್ಲಿ ಮಗುಗೆ ಹೊಸ ಬಟ್ಟೆನ ಹಾಕ್ಬಹುದು ಅಂತ ಅರ್ಥ. ಅದಕ್ಕೆ ಮುಂಚೆ ಮಗುಗೆ ಹಳೆ ಬಟ್ಟೆನೇ ತುಂಬ ಸರಿ ಉಪಯೋಗಿಸಿರ್ತಾರೆ. ವೃಷಭ, ಮಿಥುನ, ಕಟಕ, ಕನ್ಯಾ, ತುಲಾ, ಧನಸ್ಸು, ಮೀನ ಲಗ್ನಗಳಲ್ಲಿ ಅದನ್ನು ಹಾಕಬೇಕು ಅಂತ ಇದೆ. ಈ ಯಾವ ದಿನ ನಾವು ಸೆಲೆಕ್ಟ್ ಮಾಡ್ತೀವೋ, ಅಂದರೆ ತಿಥಿಗಳಿದೆ, 3ನೇ ತಿಥಿ, 5ನೇ ತಿಥಿ, 10ನೇ ತಿಥಿ ಹಾಗೂ 13ನೇ ತಿಥಿ, 4 ತಿಥಿಗಳು ಇರೋದು. ಅದು ಬುಧವಾರ, ಗುರುವಾರ, ಶುಕ್ರವಾರ ಮಾತ್ರ ವಾರಗಳಲ್ಲಿ ಲೆಕ್ಕ ತಗೊಳ್ಬೇಕು. ಈ ವಾರಗಳಲ್ಲಿ ಮಾಡುವಾಗ ಯಾವ ದಿನ ನಾವು ಪಂಚಾಂಗನ ನೋಡ್ತೀವಿ, ಅಂದರೆ ಜಾತಕ ಚಕ್ರನ ನೋಡ್ತೀವೋ ಅವತ್ತಿನ ದಿವಸ ಅಂದರೆ ಲಗ್ನದಲ್ಲಿ 4ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ಹಾಗೂ 9 ಮತ್ತು 10ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಒಳ್ಳೆಯದು ಅಂತಲೂ ಇದೆ. ಕೆಲವು ಸಂದರ್ಭಗಳಲ್ಲಿ ಶುಭ ಗ್ರಹಗಳ ಜೊತೆಯಲ್ಲಿ ಅಶುಭ ಗ್ರಹಗಳು ಇರುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ವಸ್ತ್ರಧಾರಣೆನ ಮಾಡ್ಬೋದು, ಮಾಡೋದ್ರಲ್ಲಿ ತಪ್ಪಾಗೋದಿಲ್ಲ. ಶುಭ ಗ್ರಹಗಳ ವಿಚಾರ 1, 4, 5, 7, 9, 10 ಈ 5 ಮನೆಗಳಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಅವರಿದ್ದರೆ ಅಂಥ ದಿವಸ ಮಾಡ್ಬೋದು. ಅದು ಪೂರ್ವಾಹ್ನಕ್ಕೆ ಮಾಡಬೇಕು. ನಾವು ಮಧ್ಯಾಹ್ನ ಸೂರ್ಯ 12 ಗಂಟೆಯ ನಂತರ ನಾವು ಮಗುಗೆ ವಸ್ತ್ರಧಾರಣೆ ಮಾಡೋದಕ್ಕೆ ಆಗಲ್ಲ. ಅದನ್ನು ಮುಂಚಿತವಾಗಿಯೇ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಮಾಡೋದಕ್ಕಿಂತ ಮುಂಚೆ, ವಸ್ತ್ರಧಾರಣ ಮಾಡೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಗೊತ್ತಿದೆ, ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ, ಯಾವುದೇ ಒಂದು ಪೂಜೆನ ಮಾಡಬೇಕಾದ್ರೆ ದೇವರಿಗೆ ಆಹ್ವಾನ ಕೊಡ್ತೀವಿ. ನಾವು ಆಹ್ವಾನ ಬಂದಮೇಲೆ ಪೀಠ ಕೊಡ್ತೀವಿ. ಪೀಠನ ಸಮರ್ಪಯಾಮಿ ಅಂತ ಪೀಠ ಕೊಡ್ತೀವಿ. ಆಮೇಲೆ ಹಂಗೆ ಹೋಗ್ತಾ ಅದಕ್ಕೆ ಬಂದಿದ್ದಕ್ಕೆ ವಸ್ತ್ರ ಕೊಡಬೇಕಾಗುತ್ತೆ, ಕಾಲು ತೊಳ್ಕೊಳ್ಳೋಕ್ಕೆ ನೀರು ಕೊಡಬೇಕಾಗುತ್ತೆ.
ಅಥವಾ ಮಾಲಾಪಕರ್ಷಣ ಸಮರ್ಪಯಾಮಿ ಅಂತಲೇ ಬರುತ್ತೆ. ದಿನನಿತ್ಯದ ಕಾರ್ಯಗಳನ್ನು ಮುಗಿಸ್ಕೊಳ್ಳೋದಕ್ಕೋಸ್ಕರ ನೀರು ಕೊಟ್ವಿ ಅಂತ ಅವ್ರಿಗೆ ಕರ್ಸಿದ ಮೇಲೆ, ಅದಾದಮೇಲೆ ಸ್ನಾನ ಮಾಡ್ಕೊಳ್ಳೋಕ್ಕೆ, ನಿತ್ಯದ ಸ್ನಾನ ಮಾಡೋದಕ್ಕೋಸ್ಕರ ಆ ದೇವ್ರಿಗೆ ಆಹ್ವಾನ ಮಾಡಿರುವಂಥ ದೇವರಿಗೆ ಸ್ನಾನನ ಮಾಡಿಸ್ತೀವಿ ಮಂತ್ರಗಳ ಮೂಲಕ. ಅದಾದಮೇಲೆ ಅಭಿಷೇಕ ಏನಾದ್ರು ಮಾಡೋದಿದ್ದರೆ ಅದನ್ನು ಮಾಡಬೇಕಾಗಿರುತ್ತೆ, ಅದು ಆನಂತರ ಮಾಡ್ತೀವಿ. ಸ್ನಾನ ಮಾಡಿಸಿದ್ಮೇಲೆ ಒರೆಸ್ಕೊಳ್ಳೋಕ್ಕೆ ವಸ್ತ್ರ ಕೊಡಬೇಕಾಗುತ್ತಲ್ಲ, ಆ ಥರ ವಸ್ತ್ರ ಕೊಡುವಾಗ ಮಂತ್ರ ಇರುತ್ತೆ. ಈ ವಸ್ತ್ರನ ನಾವು ಕೊಡುವಾಗ ಮಂತ್ರ ಇರುತ್ತೆ. ಆ ಮಂತ್ರನ ಏನು ಮಂತ್ರ ಇದೆ ಅದೇ ಥರ ಮಗುಗೆ ವಸ್ತ್ರನ ಧಾರಣೆ ಮಾಡುವಾಗ ಅದೇ ಮಂತ್ರನ ನಾವು ಪಠನೆ ಮಾಡಿ ಧಾರಣೆ ಮಾಡಬಹುದು. ಪೂಜಾ ಮಾಡುವ ಸಮಯಗಳಲ್ಲಿ ಈ ಥರ ನಮಗೆ ಅದು ಗೊತ್ತಿರುತ್ತೆ. ಆ ವಸ್ತ್ರನ ಕೊಟ್ಟಾಗ ನಾವು ಆ ಕೆಲಸನ ಮಾಡಬೇಕು. ಆಮೇಲೆ ಮಗುಗೆ ತೊಟ್ಟಲಿಗೆ ಹಾಕಬೇಕಾಗಿದೆ ಅಂತ ಇರುತ್ತೆ. ಶಿಶುಗೆ ತೊಟ್ಲಿಗೆ ಹಾಕುವ ದಿನ ಅಂತ ಕೊಟ್ಟಿದ್ದಾರೆ. ಸೊ ತೊಟ್ಟಲಿಗೆ ಹಾಕುವಾಗ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಂದಿದೆ. ಅದರಲ್ಲಿ 2, 3, 5, 7, 10, 11 ತಿಥಿಗಳು, ನಕ್ಷತ್ರಗಳು ಯಾವುದ್ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಶ್ವಿನಿ, ರೋಹಿಣಿ, ಮೃಗಶಿರ, ಪುನರ್ವಸು, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಉತ್ತರ ಭಾದ್ರ, ರೇವತಿ ನಕ್ಷತ್ರಗಳಲ್ಲಿ ವೃಷಭ, ಮಿಥುನ, ಕಟಕ, ಕನ್ಯಾ, ಧನಸ್ಸು, ಮೀನ 1, 3, 5ನೇ ತಿಂಗಳಲ್ಲಿ ಮಾಡಬೇಕು. ಶಿಶುವಿಗೆ ತೊಟ್ಟಿಲನ್ನು ಹಾಕ್ಬೇಕಾದ್ರೆ 1ನೇ ತಿಂಗಳು, 3ನೇ ತಿಂಗಳು ಅಥವಾ 5ನೇ ತಿಂಗಳಲ್ಲಿ ತೊಟ್ಲಿಗೆ ಹಾಕಬೇಕು ಅಂತ. ಆವಾಗ ಕುಂಡಲಿಯಲ್ಲಿ ಅಷ್ಟಮ ಸ್ಥಾನ ಶುದ್ಧವಾಗಿರಬೇಕು. ಅಷ್ಟಮದಲ್ಲಿ ಶುಭ ಗ್ರಹರಿರ್ಬೋದು, ಇಲ್ಲಾಂದರೆ ಯಾರು ಇಲ್ದಲೇ ಇದ್ದರೆ ತುಂಬಾ ಒಳ್ಳೆಯದು. ಯಾರು ಇಲ್ದಲೇ ಇರೋದನ್ನೇ ಹೆಚ್ಚಾಗಿ ನಾವು ಶುದ್ಧಿ ಅಂತ ತಗೊಳ್ತೀವಿ. ಶುಭ ಗ್ರಹಗಳಿದ್ದಾಗ ಒಳ್ಳೆಯದು ಅಂತಲೂ ಪರಿಗಣಿಸ್ತೀವಿ. ಆದರೆ ಶುಭ ಗ್ರಹಗಳ ದೃಷ್ಟಿ ನೀಚ ದೃಷ್ಟಿನೋ ಅಥವಾ ಶತ್ರುವಿನ ದೃಷ್ಟಿನೋ ವಕ್ರ ದೃಷ್ಟಿನೋ ಹಸ್ತದೃಷ್ಟಿನೋ ಇದ್ದರೆ ಕಷ್ಟ ಅಂಥೇಳಿ ನಾವೇನು ಮಾಡ್ತೀವಿ, ಅಷ್ಟಮಾನ ಯಾವಾಗೂ ಖಾಲಿ ಇರೋ ಥರ ನೋಡಿಕೊಂಡು ನಾವು ಲಗ್ನನ ತಯಾರಿಸಿ ಕೊಡಬೇಕಾಗುತ್ತೆ. ಮಗುಗೆ ತೊಟ್ಟಿಲು ಹಾಕುವ ದಿನ. ಅದಲ್ಲದೆ ನಮಗೆಲ್ಲ ಗೊತ್ತಿರೋಂಗೆ ಅನ್ನಪ್ರಾಶನ ಮಾಡಿಸೋದು ಮಗುಗೆ. ಅದಕ್ಕಿಂತ ಮುಂಚೆ ಕಿವಿ ಚುಚ್ಚೋದು, ಇಲ್ಲಾಂದರೆ ಮೂಗು ಚುಚ್ಚೋದು, ಅನ್ನಪ್ರಾಶನ ಮಾಡೋದು, ಇದೆಲ್ಲನೂ ಕಂಟಿನ್ಯೂಷನಾಗೆ ನಮಗೆ ಬರುತ್ತೆ. ಕಿವಿ ಚುಚ್ಚುವಾಗೂ ಅಷ್ಟೇ ನಾವು ಮಗುಗೆ ನವಗ್ರಹ ಶಾಂತಿನ ಮಾಡಿಸಿನೇ ಕಂಪಲ್ಸರಿ ಮಾಡಿಸ್ಬೇಕು. ಕಿವಿ ಚುಚ್ಚಬೇಕು. ನವಗ್ರಹ ಶಾಂತಿನ ಮಾಡಿಸಿ ಕಿವಿನ ಚುಚ್ಚಬೇಕಾಗುತ್ತೆ. ಈ ನವಗ್ರಹ ಶಾಂತಿನ ಮಾಡಿಸೋದು ಯಾಕೆ ಅನ್ನೋ ವಿಚಾರ ಅಂತ ಬಂದಾಗ, ಪ್ರಪ್ರಥಮ ಬಾರಿಗೆ ಹುಟ್ಟಿದ ಮಗುಗೆ ಮಾನಸಿಕವಾಗಿ ನಾವೇ ಒಂದು ಆಯುಧನ ತಗೊಂಡು ಚುಚ್ಚುತ್ತಾ ಇರ್ತೀವಿ ಅಂತ ಅರ್ಥ. ನಾವೇ ಒಂದು ಆಯುಧನ ತಗೊಂಡು ಮಗುಗೆ ರಂಧ್ರ ಮಾಡೋದರ ಮೂಲಕ ಚುಚ್ಚುತ್ತೀವಿ. ನಾವು ಚುಚ್ಚುವಾಗ ಒಂದೊಂದು ವಸ್ತುಗಳಿಗೆ ಒಂದೊಂದು, ಈಗ ಚುಚ್ಚುವಂಥ ವಿಚಾರಗಳು ಅಥವಾ ಯಾವುದೇ ಒಂದು ರೀತಿ ಆಯುಧನ ನೀವು ತೊಗೊಂಡ್ರೆ ಆಯುಧಕ್ಕೆಲ್ಲ ಕಾರಕ ನಮಗೆ ಕುಜ ಬರ್ತಾನೆ, ಮಗು ಅಂದರೆ ಚಂದ್ರ ಬರುತ್ತೆ, ಹೀಗೆ. ಅಥವಾ ಚಂದ್ರ ಬರ್ಬೋದು, ಶುಕ್ರ ಬರ್ಬೋದು. ತಾಯಿ ಅಂದರೆ ಹಂಗೇ, ತಾಯಿಗೆ ಚಂದ್ರನೂ ಬರ್ಬೋದು, ಶುಕ್ರನೂ ಬರ್ಬೋದು. ಈ ರೀತಿಯಾಗಿ ತಂದೆ ವಿಚಾರ ಬರುತ್ತೆ, ರವಿ ಬರ್ತಾರೆ. ಮಗು ವಿಚಾರ ಬಂದರೆ ಶನಿ ವಿಚಾರ ಬರುತ್ತೆ. ಹೆಣ್ಮಗು ವಿಚಾರ ಬಂದರೆ ಬುಧನೂ, ಎಲ್ಲರೂ ಬರ್ತಾರೆ. ಸೊ ಈ ಥರ ಬರೋದ್ರಿಂದ ಏನಾಗುತ್ತೆ, ನವಗ್ರಹ ಶಾಂತಿ ಮಾಡಿಸ್ಬಿಟ್ಟು ಕಂಪಲ್ಸರಿ ಮಾಡಿಸ್ಬೇಕು ನವಗ್ರಹ ಶಾಂತಿನ. ಚೈತ್ರ ಮಾಸ, ಪುಷ್ಯ ಮಾಸ ಬಿಡಬೇಕು. ಅಷ್ಟಮ ಶುದ್ಧಿ ಅಂತೂ ಇರಬೇಕು ನಮಗೆ. 6, 7, 8ನೇ ತಿಂಗಳಲ್ಲಿ 6, 7, 8ನೇ ತಿಂಗಳಲ್ಲಿ ಅಂತ ಇದೆ. ಅಲ್ಲಿ ಕರ್ಣವೇದನ ಅಂತ ಕೊಟ್ಟಿದ್ದಾರೆ ನಿಮಗೆ. ಕರ್ಣವೇದನ ಅಂದರೆ ಕಿವಿ ಚುಚ್ಚೋದು ಬರುತ್ತೆ ಅಲ್ಲಿ. ನಮಗೆ 6, 7, 8ನೇ ತಿಂಗಳು 12, 16ನೇ ದಿನಗಳ ಆಗಲಿಲ್ಲ ಅಂದರೆ 6, 7, 8ನೇ ತಿಂಗಳಲ್ಲಿ ಹಗಲು ಪೂರ್ವಾಹ್ನ ಮಧ್ಯಾಹ್ನಕ್ಕಿಂತ ಮುಂಚೆನೇ ಕಿವಿನ ಚುಚ್ಚಿಸ್ಕೊಂಡೋದು ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ತುಂಬ ಜನ ಸಂಜೆ ಟೈಮಲ್ಲಿ ಹೋಗಿ ಕಿವಿನ ಚುಚ್ಚಿಸ್ಕೊಂಡು ಬರ್ತಾರೆ. ಕಾರಣ ಏನಪ್ಪ ಅಂದರೆ ಚುಚ್ಚೋರು ಸಿಗೋದಿಲ್ಲ ಅನ್ನೋ ಕಾರಣಗಳನ್ನೆಲ್ಲ ಹೇಳ್ತಾರೆ. ಆದರೆ ಅಪರಾಹ್ನದ ಟೈಮಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು, ಅದು ಅಶುಭ ಆಗುತ್ತೆ ಅಂತ ಇದೆ. ಅದಕ್ಕಾಗಿ ಅದನ್ನು ನಾವು ಬಿಡಬಾರ್ದು. ಅದಕ್ಕೆ ಆ ನಕ್ಷತ್ರಗಳು ಯಾವುದಿರಬೇಕು ಅನ್ನೋದು ಕೂಡ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದು ಮೃಗಶಿರ ನಕ್ಷತ್ರ
ಕರುಣ ಛೇದನಕ್ಕೆ ಮೃಗಶಿರ ನಕ್ಷತ್ರದಿಂದ ಪ್ರಾರಂಭ ಮಾಡಿದ್ದಾರೆ. ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಉತ್ತರ ಭಾದ್ರ, ರೇವತಿ ನಕ್ಷತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿನೂ ಕೂಡ ಅಷ್ಟಮ ಶುದ್ಧಿನ ತಗೊಳ್ಬೇಕು. ಮುಹೂರ್ತಗಳನ್ನು ಮಾಡುವಾಗ ಸ್ಥಾನ ಶುದ್ಧಿ ವಿಶೇಷ ಅಂಕವಾಗಿ ನಾವು ನೋಡಬೇಕಾಗುತ್ತೆ. ಸ್ಥಾನ ಶುದ್ಧಿನ ಸ್ಪಷ್ಟವಾಗಿ ನೋಡಬೇಕು. ಅದು ಅಷ್ಟಮನೇ ತಗೊಳ್ತಾರೆ. ಯಾಕಂದರೆ ಆಯುಷ್ಯಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂಥ ಸಂದರ್ಭದಲ್ಲಿ ಅನ್ನೋ ವಿಚಾರಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಗುಗೆ ಮೂಗು ಚುಚ್ಚಿಸೋದು ಇರುತ್ತೆ. ಅವೆಲ್ಲ ಒಂದೇ ದಿನ ಮಾಡ್ಬೋದು, ಎರಡನ್ನೂ ಮಾಡೋರು. ಅವಾಗೂ ಕೂಡ ಮೂಗು ಅಂದರೆ ಹೆಣ್ಣು ಮಗುವಿಗೆ ಅದು ಬರೋದ್ರಿಂದ ಅದು ಹೆಣ್ಣು ದೇವತೆಗೆ ಸೇರಿರೋ ದೇವಿ ಸೂಕ್ತ ಅಂತ ಸೂಕ್ತ ಅಂತ ಇದೆ. ಅದನ್ನು ಪಾರಾಯಣ ಮಾಡಿಕೊಂಡು ಹೋಗಿ ಮಗುಗೆ ನಾವು ಮೂಗನ್ನ ಚುಚ್ಚಿಸ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ನಕ್ಷತ್ರಗಳನ್ನು ರೋಹಿಣಿ, ಪುನರ್ವಸು, ಪುಷ್ಯ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರಗಳು ಉತ್ತರ ಭಾದ್ರ ನಕ್ಷತ್ರಗಳಲ್ಲಿ ಇದ್ದಾಗ ಚುಚ್ಚಿಸ್ಬೋದು ಅಂತ. ಈ ಸಂದರ್ಭಗಳಲ್ಲಿ ನೀವು ಮಗುವಿಗೆ ಏನು ತಾರಾಬಲ ಇದೆಯಾ, ಗುರುಬಲ ಇದೆಯಾ ಅದೆಲ್ಲ ನೋಡೋದಿಲ್ಲ. ಅದನ್ನೆಲ್ಲ ನಾವು ಮಗು ವಿಚಾರದಲ್ಲಿ ಪರಿಗಣಿಸೋದಿಲ್ಲ. ಯಾಕಂದರೆ ಮಗು ದೇವರ ಸಮಾನ ಅಂತ ಪರಿಗಣಿಸಿದಾಗ ಅದನ್ನು ನಾವು ಬಲಗಳನ್ನು ನೋಡಲ್ಲ. ತಾರಾಬಲ ಆಗಲಿ ಗುರುಬಲನೇ ಆಗಲಿ ನೋಡೋದಿಲ್ಲ. ಈ ನಕ್ಷತ್ರಗಳು ನಮಗೆ ಸಿಕ್ಕಿದರೆ ಸಾಕು. ಜೊತೆಯಲ್ಲಿ ನಿನ್ನೆ ನಾನು ಹೇಳಿದ ರೀತಿಯಲ್ಲಿ ವ್ಯತಿಪಾತ, ಪರಿಗ, ವೈದ್ಯುತಿ, ಮೃತ್ಯುಯೋಗ, ವಿಷ್ಟಿ, ಶಕುನಿ ಕರಣಗಳು, ಈ ಕರಣಗಳು ಏನಾದ್ರು ಅಶುಭ ಕರಣಗಳಿದ್ದಾಗ ಮಾತ್ರ ಮಾಡಿಸ್ದಲೇ ಇರೋದು ತುಂಬಾ ಒಳ್ಳೆಯದು. ಅವೆಲ್ಲ ಬಿಟ್ಟು ಉಳಿದ ದಿನಗಳಲ್ಲಿ ನಾವು ಅದನ್ನು ಮಾಡಿಸ್ಬೇಕು. ಈ ಅನ್ನಪ್ರಾಶನ ಅಂತ ಮಾಡ್ತೀವಿ ನಾವು. ಮಗುಗೆ ಪ್ರಥಮ ಬಾರಿಗೆ ಅನ್ನನ ತಿನ್ನಿಸೋದು, ಅದು ತಾಯಿಯ ಹಾಲನ್ನು ಬಿಟ್ಟು ಅನ್ನನ ತಿನ್ನಿಸೋದಕ್ಕೆ ಪ್ರಯತ್ನ ಪಡುವ ದಿನಗಳಲ್ಲಿ ಅಂತ ನಾವು ಕರಿತೀವಿ. ಆ ಥರ ಮಾಡ್ಬೇಕಾದ್ರೆ 10ನೇ ಮನೆಯನ್ನು ನಾವು ನೋಡಬೇಕು. 10ನೇ ಮನೆ ಶುದ್ಧಿ ಆಗಿರಬೇಕು. ಆ ದಿನ ಯಾವತ್ತು ತಿನ್ನಿಸ್ತೀವೋ ಆ ದಿನದಲ್ಲಿ 10ನೇ ಮನೆ ಶುದ್ಧವಾಗಿರ್ಬೇಕಾಗುತ್ತೆ. ಅದು ಮಗುವಿನ ವಿಚಾರ ಅಂತ ಬಂದು ಲಗ್ನದಿಂದ ಅದು 10ನೇ ಮನೆ ಬರುತ್ತೆ. ತಾಯಿಯಿಂದ ಅದು 7ನೇ ಮನೆ ಬರುತ್ತೆ. ಸೊ ಅದಕ್ಕೆ ತಾಯಿಗೆ 7ನೇ ಮನೆ ಶುದ್ಧಿ ಆಗಬೇಕು, ಮಗುಗೆ 10ನೇ ಮನೆ ಶುದ್ಧಿಯಾಗಿ ಇರೋ ದಿವಸ ನಾವು ಮಾಡಬೇಕು. ಶುಭ ನಕ್ಷತ್ರಗಳು ಅಶ್ವಿನಿ, ರೋಹಿಣಿ, ಮೃಗಶಿರ, ಪುನರ್ವಸು, ಪುಷ್ಯ, ಪುಬ್ಬ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಶ್ರವಣ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರ, ರೇವತಿ ನಕ್ಷತ್ರಗಳು ಇದ್ದಾಗ ನಾವು ದಶಮ ಶುದ್ಧಿನ ಮಾಡಿಕೊಂಡು ಅನ್ನಪ್ರಾಶನ ಮಾಡಬೇಕು. ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿಗೆ ಸಂಬಂಧಪಟ್ಟ ಹಾಗೆ ಮಂತ್ರಗಳನ್ನು ಹೇಳಿಕೊಂಡು ಅನ್ನಪೂರ್ಣೇಶ್ವರಿ ನಮಗೆಲ್ಲರಿಗೂ ಸತತವಾಗಿ ಮಗುಗೆ ಆ ಅನ್ನ ಸತತವಾಗಿಯೂ ಅನ್ನ ಸಿಗದೇ ಇರೋ ಥರ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಪೂಜೆನ ಮಾಡಿ ಅಥವಾ ಪಾರಾಯಣ ಮಾಡಿಕೊಂಡು ಆ ದಶಮ ಶುದ್ಧಿಯ ದಿನ ಅನ್ನಪ್ರಾಶನ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಅನ್ನಪ್ರಾಶನದ ಗಳಿಗೆ ಅನ್ನೋದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅದನ್ನು ಹೇಳ್ತೀವಿ ಅಂದರೆ, ತುಂಬ ಜನ ಹೋಟೆಲ್ ಸ್ಥಾಪನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅನ್ನಪ್ರಾಶನ ಅಂದರೆ ಬೇರೆಯವ್ರಿಗೂ ಊಟ ಹಾಕೋದು ಅನ್ನೋ ಅರ್ಥ ಬರುತ್ತೆ. ಅನ್ನಪ್ರಾಶನ ಮಾಡ್ಬೋದು, ಸಮಾರಾಧನೆಗಳನ್ನು ಮಾಡ್ತಾ ಇರ್ತಾರೆ, ಅಥವಾ ಹೊಸ ಅಂಗಡಿನ ಅಥವಾ ಹೊಸ ಹೋಟೆಲ್ನ ಪ್ರಾರಂಭ ಮಾಡ್ತಾರೆ. ಈ ಎಲ್ಲ ವಿಚಾರಗಳು ಬಂದಾಗ ವೃಷಭ, ಮಿಥುನ, ಕಟಕ, ಕನ್ಯಾ, ತುಲಾ, ಧನಸ್ಸು, ಮೀನ ಲಗ್ನಗಳಲ್ಲಿ ಬರಬೇಕು. ಈ ಲಗ್ನಗಳಲ್ಲಿ ಅಶ್ವಿನಿ ನಕ್ಷತ್ರ ಅಂತ ಇರುತ್ತೆ. ಈ ಅಶ್ವಿನಿ ನಕ್ಷತ್ರದಿಂದ ನಾನು ಹೇಳ್ತಾ ಇರೋದು ಹೋಟೆಲ್ಗೆ ವಿಚಾರಗಳು ಬಂದಾಗ ನಿಮಗೆ ಪಂಚಾಂಗದಲ್ಲಿ ಇದರ ಬಗ್ಗೆ ವಿಶೇಷವಾದಂತಹ ವಿಚಾರಗಳನ್ನು ತಿಳಿಸಿರೋದಿಲ್ಲ. ನಾನು ಹೇಳ್ತಾ ಇರೋದು ಹೋಟೆಲ್ ಅಥವಾ ಅನ್ನಪ್ರಾಶನ ಮಾಡಿಸುವ ದಿನಗಳಲ್ಲಿ ನಾವು ಮಾಡಬೇಕಾಗಿರೋದು ಯಾವ ನಕ್ಷತ್ರಗಳು ಇರುತ್ತೆ ಅಂತ ನಾನು ತಗೊಂಡ್ರೆ, ನಮಗೆ ಅಶ್ವಿನಿ ನಕ್ಷತ್ರ. ಇವಾಗ ನಾವು ವೃಷಭ ಲಗ್ನ, ಮಿಥುನ ಲಗ್ನ, ಕಟಕ, ಕನ್ಯಾ, ತುಲಾ, ಧನಸ್ಸು, ಆಮೇಲೆ ಮೀನ, ಒಟ್ಟು ವೃಷಭ ಲಗ್ನ ಬರುತ್ತೆ. ಪಕ್ಕದಲ್ಲಿರೋ ಮಿಥುನ ಲಗ್ನ ಬರುತ್ತೆ. ಆನಂತರ ಕಟಕ ಲಗ್ನವೂ ಬರುತ್ತೆ. ಈ 3 ಲಗ್ನಗಳು ಬರುತ್ತೆ. ಆಮೇಲೆ ಕನ್ಯಾ ಲಗ್ನ, ತುಲಾ ಲಗ್ನ,
ಧನಸ್ಸು ಆಮೇಲೆ ಮೀನ ಲಗ್ನಗಳಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾಗ ನಾವು ಗಳಿಗೆಗಳು ಬರುತ್ತೆ. ಅದಕ್ಕೆ ಗಳಿಗೆನ ನಾನು ತೊಗೊಂಡಿದ್ದೀನಿ. 50ರಿಂದ 54 ಗಳಿಗೆಗಳು ಬರುವ ಸಮಯದಲ್ಲಿ ಅನ್ನಪ್ರಾಶನ ಆಗಲಿ ಅಥವಾ ಹೋಟೆಲ್ ಉದ್ಯಮನೇ ಆಗಲಿ ಪ್ರಾರಂಭ ಮಾಡಬಾರ್ದು. ದೊಡ್ಡವರಿಗೆ ಹೋಟೆಲ್ ಉದ್ಯಮನ ಪ್ರಾರಂಭ ಮಾಡುವಾಗ ನಾವು ನೋಡುವಾಗ ಅದಕ್ಕೆ ಗುರುಬಲ, ಆಮೇಲೆ ನವತಾರೆ ಅಂದರೆ ತಾರಾಬಲ, ಚಂದ್ರಬಲ ಎಲ್ಲ ಇದೆಯಾ ಅಂತ ನೋಡ್ತೀವಿ ನಾವು. ಅದ್ರ ಜೊತೆಯಲ್ಲಿ ಅಶ್ವಿನಿ ನಕ್ಷತ್ರ ಇದ್ದಾಗ ನಾವು ಕೊಡಬೇಕಾಗಿದ್ದರೆ 50ರಿಂದ 54 ಗಳಿಗೆಗಳು ಇರೋ ಸಮಯದಲ್ಲಿ ಕೊಡಬಾರ್ದು. ಯಾಕಂದರೆ ಒಂದು ನಕ್ಷತ್ರಕ್ಕೆ 60 ಗಳಿಗೆಗಳು ಅಂತ ಇದ್ದಾಗ 15 ಗಳಿಗೆಗೆ ಒಂದು ಪಾದ ಅಂತ ಬರುತ್ತೆ. ಸೊ 15 ಗಳಿಗೆಗೆ ಒಂದು ಪಾದ ಅಂತ ಬಂದಾಗ ಇದು ಕಡೆಯ ಭಾಗ ಬರುತ್ತೆ, ಅಂದರೆ 4ನೇ ಪಾದ. ಅಶ್ವಿನಿ ನಕ್ಷತ್ರದ 4ನೇ ಪಾದದ ಸಂದರ್ಭದಲ್ಲಿ 50ರಿಂದ 54 ಗಳಿಗೆಗಳ ಸಮಯದಲ್ಲಿ ನಾವು ಮುಹೂರ್ತನ ಕೊಡುವ ಆಗಿಲ್ಲ. ಅದರೊಳಗಡೆ ಆ ಟೈಮಲ್ಲಿ ಅವರು ಮಾಡಿದ್ರೆ ಅನ್ನಪ್ರಾಶನ ಅಂದರೆ ಅವರ ಜೀವನ ಪರ್ಯಂತ ಅನ್ನ ಅವ್ರಿಗೂ ಕೂಡ ಹುಟ್ಟಲ್ಲ, ಒಳ್ಳೆಯ ಕಾರ್ಯ ಅಲ್ಲ ಅದು. ಆಮೇಲೆ ಹೋಟೆಲ್ ಅದೇ ಹೇಳಿದ್ನಲ್ಲ, ಅನ್ನಪ್ರಾಶನಾರವಾಗಲಿ ಅಥವಾ ಹೋಟೆಲ್ ಉದ್ಯಮನ ಪ್ರಾರಂಭ ಮಾಡುವಾಗಾದರೂ ಆಗಲಿ ಅನ್ನಪೂರ್ಣೇಶ್ವರಿಯ ಹೋಮನ ಮಾಡಬೇಕಾಗುತ್ತೆ. ಮಗುಗೂ ಅಷ್ಟೇ ಅನ್ನಪೂರ್ಣೇಶ್ವರಿಯ ಪಾರಾಯಣ ಅಥವಾ ಹೋಮ ಅಥವಾ ಮಂತ್ರ ಏನೇನ ಇರಲಿ ಅದನ್ನು ಜಪಿಸುತ್ತಾ ಮಾಡ್ತಾ ಇದ್ದರೆ ಆ ಮಗುಗೆ ಶಾಶ್ವತವಾದ ಅನ್ನ ದೊರೆಯುತ್ತೆ ಅಂತ ಮುಹೂರ್ತ ಭಾಗದಲ್ಲಿ ಬರುತ್ತೆ ನಮಗೆ. ಅದೇ ಥರ ಮೃಗಶಿರ ನಕ್ಷತ್ರ ಬರುತ್ತೆ ಇಲ್ಲಿ ನಮಗೆ. ಮೃಗಶಿರ ನಕ್ಷತ್ರದಲ್ಲಿ 14ರಿಂದ 18 ಗಳಿಗೆಯ ಸಮಯದಲ್ಲಿ ನಾವು ಮಾಡಬಾರ್ದು ಅಂತ ಇದೆ. ಮೃಗಶಿರ ನಕ್ಷತ್ರದಲ್ಲಿ 14ರಿಂದ 18 ಮಾಡಬಾರ್ದು ಆ ಸಂದರ್ಭದಲ್ಲಿ. ಇದೇ ರೀತಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಬಂದಾಗ ನಮಗೆ ಈ 30ರಿಂದ 34 ಎಲ್ಲ 4 ಗಳಿಗೆಗಳು ಅಥವಾ 5 ಗಳಿಗೆ ವ್ಯತ್ಯಾಸ ಆಗುತ್ತೆ. 4ರಿಂದ 5 ಗಳಿಗೆ. ಈ ಗಳಿಗೆಗಳೆಲ್ಲ ಅಶುಭ ಗಳಿಗೆಗಳಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಯಾವುದೇ ಲಗ್ನವು ಶುಭ ಕಾರ್ಯಕ್ಕೆ ಒಳ್ಳೆಯದು ಅಲ್ಲ. ಇದು ಎಲ್ಲ ನಕ್ಷತ್ರಗಳಲ್ಲಿಯೂ ಬರುತ್ತೆ. ಅಲ್ಲಿ ನಮಗೆ ಯಾವ್ಯಾವ ನಕ್ಷತ್ರ ಕೊಟ್ಟಿದ್ದಾರೆ ಆ ನಕ್ಷತ್ರಗಳಲ್ಲಿ ಈ ಗಳಿಗೆಗಳನ್ನು ಬಿಟ್ಟು ಆನಂತರ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕೆಲವು ಲಗ್ನಗಳಿಗೆ ಪ್ರಾರಂಭದಲ್ಲಿ, ಮತ್ತು ಕೆಲವು ಲಗ್ನಗಳಲ್ಲಿ ಮಧ್ಯದಲ್ಲಿ, ಮತ್ತು ಕೆಲವು ಲಗ್ನಗಳಿಗೆ ಅಂತ್ಯದಲ್ಲಿ ನಾವು ಲಗ್ನದ ಗಳಿಗೆಗಳನ್ನು ಬಿಡಬೇಕು, ಅದನ್ನು ತ್ಯಾಜ್ಯ ಮಾಡಬೇಕು ಅಂತ ಇದೆ. ಅದೆಲ್ಲರೂ ಲಗ್ನಗಳ ವಿಚಾರ ಅಂತ ಬಂದಾಗ ನಮಗೆ ಲಗ್ನಗಳಲ್ಲಿ ಕಡೆಯ ಭಾಗ, ಅಂತ್ಯ ಭಾಗ, ಮಧ್ಯಭಾಗನೆಲ್ಲ ನಾವು ಬಿಡಬೇಕು ಅಂತ ಬರುತ್ತೆ. ಎಲ್ರಿಗೂ ಅದರ ಬಗ್ಗೆ ಜ್ಞಾನ ನೋಡ್ತಾ ಇದ್ದೀರಾ ಅಂತ ಇದ್ದರೆ ಪಂಚಾಂಗದಲ್ಲಿ 75ನೇ ಪುಟನ ತೆಗೆದ್ರೆ ನಿಮಗೆ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ಬೋದು. ಒಂಟಿಕೊಪ್ಪಲ್ ಪಂಚಾಂಗನ ತಗೊಳ್ಳಿ, 75ನೇ ಪುಟ ತೆಗೀರಿ. ಅದ್ರ ಜೊತೆಯಲ್ಲಿ 76ನೇ ಪುಟಕ್ಕೆ ಬನ್ನಿ. 76ನೇ ಪುಟದಲ್ಲಿ ಬಂದರೆ ನಾವು ಕೊಡುವ ಲಗ್ನ ತ್ಯಾಜ್ಯ ಕಾಲ ಅಂತ ಕರಿತೀವಿ. ಅಲ್ಲಿ ಕೊಟ್ಟಿದ್ದಾರೆ, ಲಗ್ನ ತ್ಯಾಜ್ಯ ಕಾಲನ ಕೊಟ್ಟಿದ್ದಾರೆ. ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ 76ನೇ ಪುಟದಲ್ಲಿ, ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಸರಿನಾ, 76ನೇ ಪೇಜ್ ತಗೊಳ್ಳಿ. ಆ ಪೇಜಲ್ಲಿ ಕೊಟ್ಟಿದ್ದಾರೆ ಏನು ಲಗ್ನಗಳು, ಯಾವ ಲಗ್ನಗಳಲ್ಲಿ ಏನೇನು ಮಾಡಬೇಕು, ಲಗ್ನ ತ್ಯಾಜ್ಯ ಕಾಲ ಅಂತ, ಲಗ್ನ ತ್ಯಾಜ್ಯ ಕಾಲ ಅಂತ ಕೊಟ್ಟಿದ್ದಾರೆ. ಲಗ್ನ ತ್ಯಾಜ್ಯ ಕಾಲ ಯಾವ್ಯಾವ ಲಗ್ನದಲ್ಲಿ ಏನೇನು ಮಾಡಬೇಕು ಅಂತ ಕಾಣಿಸ್ತಾ ಇದೆ ಯಾರಿಗಾರು? 76ನೇ ಪುಟದಲ್ಲಿದೆ, ನೋಡ್ಬಿಟ್ಟು ಯಾರು ಒಬ್ಬರು ಓದೋರಿದ್ದರೆ ಓದಿ.
76ನೇ ಪುಟದಲ್ಲಿ ಲಗ್ನ ತ್ಯಾಜ್ಯ ಕಾಲ ಅಂತ ಕೊಟ್ಟಿದ್ದಾರೆ. ಪ್ರಾರಂಭದ ಮೇಲ್ಗಡೆ ಧ್ರುವಕ ಸಂಖ್ಯೆಗಳಂತ ಕೊಟ್ಟಿದ್ದಾರೆ 76ನೇ ಪುಟದಲ್ಲಿ. ಆನಂತರ ಉದಾಹರಣೆ, ಆಮೇಲೆ ಶರ, ಆಮೇಲೆ ಲಗ್ನ ತ್ಯಾಜ್ಯ ಕಾಲ ಅಂತ ಕೊಟ್ಟಿದ್ದಾರೆ. 4ನೇ ಹೆಡ್ಡಿಂಗ್ ಅದು ಬಂದು ಕೆಂಪು ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ಅಂದರೆ ರೆಡ್ಡಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಮೇಷ, ವೃಷಭ, ಕನ್ಯಾ, ಧನುರ್ ಲಗ್ನಗಳನ್ನು ಏನಾದ್ರು ನಾವು ಕೊಟ್ಟರೆ ಆದಿ ಭಾಗದಲ್ಲಿ ಅಂದರೆ ಪ್ರಥಮ ಭಾಗದಲ್ಲಿ ಅಂತ. ಮೇಷ, ವೃಷಭ, ಆಮೇಲೆ ಕನ್ಯಾ, ಧನುರ್ ಲಗ್ನ. ಕಟಕ, ವೃಶ್ಚಿಕ ಕೊಟ್ಟರೆ ಇಲ್ಲಿ ಏನು ಮಾಡಿದ್ದಾರೆ, ಮೇಷ, ನಾವು ಹೇಳೋದು ಮೇಷ, ವೃಷಭ, ಆಮೇಲೆ ಕನ್ಯಾ, ಆಮೇಲೆ ಧನಸ್ಸು, ಧನುರ್ ಲಗ್ನ. ಈ ಲಗ್ನಗಳಲ್ಲಿ ಬಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಆದಿ ಭಾಗ ಅಂತ ಕರಿತೀವಿ. ಆದಿ ಭಾಗದಲ್ಲಿ ನಾವು ಬಿಡಬೇಕು ಅಂತ ಇರುತ್ತೆ. ಎಷ್ಟು ಬಿಡಬೇಕು ಅಂತ ಹೇಳಿದ್ರೆ, ಆದಿ ಭಾಗದಲ್ಲಿ ನಾವು ಬಿಡಬೇಕಾಗಿರೋದು ಎಷ್ಟು ಬಿಡಬೇಕು ಅಂತ ನಾವೇನಾದ್ರು ತೊಗೊಂಡೋದ್ರೆ ಎಷ್ಟು ಗಳಿಗೆ ಅಂತ ಕೊಟ್ಟಿರ್ತಾರೆ, ಅರ್ಧ ಗಳಿಗೆಯ ಕಾಲ ಬಿಡಬೇಕಂತೆ. ನಾವು ಅರ್ಧ ಗಳಿಗೆಯ ಕಾಲನ ಬಿಡಬೇಕು. ಅರ್ಧ ಗಳಿಗೆ, 1 ಗಳಿಗೆ, ಅರ್ಧ ಗಳಿಗೆನ ಬಿಡಬೇಕು ಅಂತ. ಎಲ್ಲದರಲ್ಲೂ ಅಷ್ಟೇ, ಧನಸ್ಸು ಲಗ್ನ ಯಾವುದನ್ನ ಆಗಲಿ, ಕನ್ಯಾ ಲಗ್ನ ಆಗಲಿ, ವೃಷಭ ಆಗಲಿ, ಮೇಷ ಆಗಲಿ. ಮೇಷ ಲಗ್ನಗಳ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ಲಗ್ನಗಳನ್ನು ನಾನು ಪಂಚಾಂಗದಲ್ಲಿನೇ ನೋಡ್ಬೋದು ನೀವು. ಆ ಅವಧಿಯ ಮಧ್ಯದಲ್ಲಿ ಅಥವಾ ಇದು ಆದಿ ಭಾಗದಲ್ಲಿ ಅಂತ ಇದೆ. ಅಂದರೆ ಆದಿ ಭಾಗದಲ್ಲಿ ನಾವು ಅದನ್ನು ಅರ್ಧ ಗಳಿಗೆನ ಬಿಡಬೇಕು. ಯಾರಿಗಾರು ಗೊತ್ತಿದ್ರೆ ಹೇಳಿ. ಇವಾಗ 60 ಗಳಿಗೆ ಇದೆ, 60 ಗಳಿಗೆ ಟೋಟಲ್ ಒಂದು ದಿನಕ್ಕೆ. ಅದರಲ್ಲಿ 1 ಗಳಿಗೆ ಅಂತ ನಾನು ತೊಗೊಂಡ್ರೆ, 1 ಗಳಿಗೆಗೆ ತೊಗೊಂಡ್ರೆ 24 ನಿಮಿಷ ಬರುತ್ತೆ. ಒಂದು ಮುಹೂರ್ತ ಬಂದು 2 ಗಳಿಗೆ ಇರುತ್ತೆ, ಅಂದರೆ 48 ನಿಮಿಷ ಬರುತ್ತೆ. ಅದು 48 ನಿಮಿಷ ಬರುತ್ತೆ. 48 ನಿಮಿಷ ಮಾತ್ರ ಇರೋದು ಒಂದು ಮುಹೂರ್ತ. ಆ ಮುಹೂರ್ತನ 48 ನಿಮಿಷ ನಾವು ಮ್ಯಾಚ್ ಮಾಡಬೇಕಾಗಿರೋದು ಮೇಷ, ವೃಷಭ, ಕನ್ಯಾ, ಧನುರಲ್ಲಿ ಪ್ರಥಮ ಭಾಗನ ಬಿಡಬೇಕು ಅಂತ ಇದೆ. ಪ್ರಥಮ ಭಾಗನ ಬಿಟ್ಟು ಉಳಿದಿದ್ದ ದಿನ ನಾವು ಲಗ್ನನ ತಗೊಳ್ಬೇಕಾಗುತ್ತೆ. ಅಲ್ಲಿ ಜೊತೆಯಲ್ಲಿ ಮುಂದೆ ಕೊಟ್ಟಿದ್ದಾರೆ ಕಟಕ, ಅದನ್ನು ಬರ್ಕೊಂಡು ಬಿಡೋಣ. ಫಸ್ಟು ಕಟಕ ಕೊಟ್ಟಿದ್ದಾರೆ, ಆಮೇಲೆ ವೃಶ್ಚಿಕ ಕೊಟ್ಟಿದ್ದಾರೆ, ಆನಂತರ ಮಕರ ಕೊಟ್ಟಿದ್ದಾರೆ, ಅದಾದಮೇಲೆ ಮೀನ ಲಗ್ನಗಳನ್ನು ನೀವೇನಾದ್ರು ಕೊಟ್ಟರೆ ಅದರಲ್ಲಿ ಏನು ಮಾಡಿದ್ದಾರೆ ಅವರು, ಫಸ್ಟು ಅಂತ್ಯ ಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂತ್ಯ ಭಾಗದಲ್ಲಿ ಅರ್ಧ ಗಳಿಗೆ ಬಿಡಬೇಕು ನೀವು. ಆಮೇಲೆ ಇನ್ನು ಉಳಿದ ಲಗ್ನಗಳು ಮಿಥುನ, ಸಿಂಹ, ತುಲಾ, ಕುಂಭ. ಮಿಥುನ, ಸಿಂಹ, ಆಮೇಲೆ ತುಲಾ, ಕುಂಭ ಲಗ್ನಗಳಲ್ಲಿ ಮಧ್ಯಭಾಗದಲ್ಲಿ ಅಂತ ಇದು. ಮಧ್ಯಭಾಗದಲ್ಲಿ ಅರ್ಧ ಗಳಿಗೆನ ಬಿಡಬೇಕು ಅಂತ ಇದೆ. ಇವಾಗ ನಾವು ಉದಾಹರಣೆಗೆ ಯಾವುದಾದ್ರು ಒಂದು ತಗೊಳ್ಳೋಣ. ಮಧ್ಯಭಾಗ, ಆದಿಭಾಗ, ಅಂತ್ಯಭಾಗ ಅಂತ ನಾವು ತಗೊಂಡ್ರೆ ಲಗ್ನದ ಪ್ರಮಾಣಗಳು ಎಷ್ಟಿದೆ ಅಂತ ನಾವು ನೋಡಬೇಕು. ಇವತ್ತಿನ ದಿನವೇ ನೋಡಿ, ಇವತ್ತಿನ ದಿನ ಲಗ್ನದ ಪ್ರಮಾಣ ಎಷ್ಟು ಬರುತ್ತೆ ಅಂತ ಯಾರು ಪಂಚಾಂಗ ತೆಗೆದುಕೊಂಡು ನೋಡಿದ್ರೆ, ಈಗ ನಮಗೆ ಜೂನು, ಇವತ್ತು 13ನೇ ತಾರೀಕು, 46ನೇ ಪುಟ ತಗೊಳ್ಳಿ. ಅದರಿಂದ 47ನೇ ಪುಟಕ್ಕೆ ಬನ್ನಿ. 47ನೇ ಪುಟಕ್ಕೆ ಈಗ 46ನೇ ಪುಟದಲ್ಲಿ ನಾವು 13ನೇ ತಾರೀಕನ್ನ ನೋಡ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ. 13ನೇ ತಾರೀಕಲ್ಲಿ ಇವತ್ತು ಗುರುವಾರ ಸಪ್ತಮಿ ಬರುತ್ತೆ. ಸೊ ಗುರುವಾರ ಮ್ಯಾಚ್ ಆಗುತ್ತೆ. ನಾವು ಮುಹೂರ್ತ ನೋಡ್ಬೇಕಾದ್ರೆ ಸಪ್ತಮಿ ಬರುತ್ತೆ, ಅದೂ ಮ್ಯಾಚ್ ಆಗುತ್ತೆ. ಸಪ್ತಮಿಯ ದಿನ ನೋಡಿದ್ರೆ ಇವಾಗ ನಾವು ಲಗ್ನಗಳನ್ನು ಹಾಕ್ಕೊಡ್ತಾಯಿದ್ದೀವಿ. ಹೋಟೆಲ್ ಉದ್ಯಮ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ. ಅನ್ನಪ್ರಾಶನ ವಿಚಾರದಲ್ಲಿ ಏನು ಬರುತ್ತೋ ಅದೇ ಜಾಗನೇ. ಅದರಲ್ಲಿ ಸಪ್ತಮಿನೂ ಇದೆ, ಗುರುವಾರನೂ ಇದೆ. ನಕ್ಷತ್ರ ಯಾವುದಿದೆ ಅಂತ ನೋಡಿ,
ಇವತ್ತರಲ್ಲಿ? ಎಷ್ಟು 46ನೇ ಪುಟದಲ್ಲಿದೆಯಾ? ಹಾಂ. ನಕ್ಷತ್ರ ಯಾವುದಿದೆ? ಪೂರ್ವ ಫಲ್ಗುಣಿ ನಕ್ಷತ್ರ ಇದೆ. ಈ ಅನ್ನಪ್ರಾಶನದಲ್ಲಿ ಪೂರ್ವ ಫಲ್ಗುಣಿ ಇದೆಯಾ ಅಲ್ಲಿ? ಉತ್ತರ ಫಲ್ಗುಣಿ ಇದೆ. ಸೊ ಪೂರ್ವ ಫಲ್ಗುಣಿ ಆಗಲ್ಲ. ನಾಳೆ ಉತ್ತರ ಫಲ್ಗುಣಿ ಬರುತ್ತೆ, ನಾಳೆ ನಾವು ಮಾಡ್ಬೋದು. ಆವಾಗ ಶುಕ್ರವಾರ ಬರುತ್ತೆ, ಅನ್ನಪ್ರಾಶನಕ್ಕೆ ಶುಕ್ರವಾರನೂ ಆಗುತ್ತೆ. ಆದರೆ ತಿಥಿ ಆಗಲ್ಲ, ಸಪ್ತಮಿ ಬದಲು ಅಷ್ಟಮಿ ತಿಥಿ ಆಗಿಬಿಡುತ್ತೆ. ಆದರೆ ನಾವು ಇವಾಗ ಲಗ್ನದ ತ್ಯಾಜ್ಯ ಕಾಲಗಳನ್ನು ನೋಡ್ತಾ ಇರೋದ್ರಿಂದ ಮುಹೂರ್ತ ಭಾಗದಲ್ಲಿ ಲಗ್ನ ತ್ಯಾಜ್ಯ ಕಾಲನ ನೋಡೋಣ. ನಮಗೆ ಇಲ್ಲಿ ಲಗ್ನ ಕೊಟ್ಟಿದ್ದಾರೆ, ನಿಮಗೆ 47ನೇ ಪುಟದಲ್ಲಿದೆ. 12ನೇ ತಾರೀಕಿಗೆ ಅಥವಾ 13ನೇ ತಾರೀಕಿಗೆ ನೀವು ತೊಗೊಂಡ್ರೆ ಅದರಲ್ಲಿ ವೃಷಭ ಲಗ್ನ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ವೃಷಭ ಲಗ್ನನ ನಾವು ಕೊಡ್ತಾ ಇದ್ದೀವಿ ಅಂತ ಕನ್ಸಿಡ್ರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅಲ್ಲಿ ವೃಷಭ ಲಗ್ನ ಬಂದು 6:09 ಮುಗಿಯುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಪ್ರಾರಂಭ ಆಗೋದು 4:07 ಪ್ರಾರಂಭ ಆಗುತ್ತೆ. ನಿಮಗೆ ವೃಷಭ ಲಗ್ನನ ನಾನು ತಗೊಂಡೆ, ಅದು ಪ್ರಾರಂಭ ಆಗೋದು 4:07 ಅದಿರೋದು 6:09 ಎಷ್ಟಾಯ್ತಿದು? ಯಾರು ಹೇಳೋಕ್ಕಾಗುತ್ತಾ ಎಷ್ಟು ಅವರ್ ಆಯಿತು ಅಂತ? ಅವರ್ 58 ನಿಮಿಷ ಆಗುತ್ತೆ. 1:58 ಬರುತ್ತೆ, ಹೌದಾ? ಯಾಕೆಂದರೆ 4:07 6:07 4:07 6:07 2 ಅವರ್ ಆಯಿತು. ಅಲ್ಲಿಗೆ 2 ಅವರ್ 2 ನಿಮಿಷ ತಾನೇ ಬರುತ್ತೆ. ನಾಲ್ಕು ಗಂಟೆ 7 ನಿಮಿಷದಿಂದ 6:07 2 ಅವರ್ ಆಗುತ್ತೆ. ಅದು 2 ನಿಮಿಷ ಜಾಸ್ತಿ ಇದೆ, ಅಂದರೆ ಅಲ್ಲಿ 2 ಗಂಟೆ 2 ನಿಮಿಷ ಬರ್ತಾ ಇದೆ. ಇದರಲ್ಲಿ ಆದಿ ಭಾಗದಲ್ಲಿ 12 ಅಂದರೆ ಅರ್ಧ ಗಳಿಗೆನ ಬಿಡಬೇಕಂದ್ರೆ 12 ನಿಮಿಷನ ನಾವು ಬಿಡಬೇಕಾಗತ್ತೆ ಆದಿ ಭಾಗದಲ್ಲಿ. ಇವಾಗ ನಾವು ವೃಷಭ ಲಗ್ನ ಕೊಡ್ತಾ ಇದ್ದೀವಿ ಅಂದರೆ ಆದಿ ಭಾಗ ಅಂತ ತಗೋತಾ ಇದ್ದೀವಿ ನಾವು. ಇದು 4 ಗಂಟೆ, ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆ, 4 ಗಂಟೆಯಿಂದ 6 ಗಂಟೆ ಒಳಗಡೆ ಅಂತ ನಾನು ತೊಗೊಂಡ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಆಗುತ್ತೆ. ಕರೆಕ್ಟಾಗಿದೆಯಾ? ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತಲೇ ಕರಿತೀವಿ ನಾವು. ಅದು ವೃಷಭ ಮುಹೂರ್ತದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂದರೆ ವೃಷಭ ಲಗ್ನನ ನಾವು ನೋಡ್ತಾ ಇದ್ದೀವಿ. ಸೊ ವೃಷಭ ಲಗ್ನನ ನಾವು ಕೊಡ್ಬೇಕಾದ್ರೆ 12 ನಿಮಿಷನ ನಾವು ಬಿಡಬೇಕು. ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ, 4:07 12 ನಿಮಿಷ ಬಿಟ್ಟರೆ ಸರಿನಾ? 12 ನಿಮಿಷ ಬಿಟ್ಟರೆ ಯಾವ್ದು ಬರುತ್ತೆ? ಪ್ರಾರಂಭದ 12 ನಿಮಿಷನ ಬಿಡ್ಬೇಕು ನಾವು. ಆವಾಗ 4 ಗಂಟೆ ನಮಗೆ 19 ನಿಮಿಷ ಬರುತ್ತೆ, ಹೌದಾ? 4 ಗಂಟೆ 19 ನಿಮಿಷ ಕೊಡ್ತೀವಿ. 19 ನಿಮಿಷದಲ್ಲೂ ತೊಂದರೆ ಇರುತ್ತೆ ಅಂಥೇಳಿ ನಾವೇನು ಮಾಡ್ತೀವಿ, ಅದನ್ನು 4 ಗಂಟೆ 20 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಬಿಡ್ತೀವಿ ನಾವು. ಅಷ್ಟೂ ಬಿಟ್ಬಿಡೋಣ ಅಂಥೇಳಿ, ಹೌದಾ? ಸೊ 12 ನಿಮಿಷನ ನಾನು ಬಿಟ್ಬಿಟ್ಟಾಗ 4 ಗಂಟೆ 20 ನಿಮಿಷ ಬರುತ್ತೆ. ಇಲ್ಲಿಂದ 48 ನಿಮಿಷ ಇದೆ ಒಂದು ಮುಹೂರ್ತ. ಅದ್ರಾಗೆ ಎಷ್ಟು ಅವರ್ ಆಗುತ್ತೆ? ಅಲ್ಲಿಗೆ ಏನು ಟೈಮಿಂಗ್ಸ್ ಹಾಕ್ಬೇಕು ನಾನು? ಇವಾಗ 48 ನಿಮಿಷನ ನಾನು ಅದಕ್ಕೆ ಸೇರಿಸ್ಬೇಕು ಒಂದು ಮುಹೂರ್ತಕ್ಕೆ. ಅವಾಗ ಎಷ್ಟು ಗಂಟೆ ಆಗಿರುತ್ತೆ? 4 ಗಂಟೆ 20 ನಿಮಿಷ. 4 ಗಂಟೆ 20 ನಿಮಿಷ ಅಂತ ಬಂದಾಗ 48 ನಿಮಿಷ ಸೇರಿಸಿದ್ರೆ ನಾನು 5 ಗಂಟೆ 8 ನಿಮಿಷದವರೆಗೂ 5 ಗಂಟೆ 8 ನಿಮಿಷದವರೆಗೂ ಮಾಡಬಹುದು ನೀವು ಅಂತ
ಇದೆ. ಈ ಮುಹೂರ್ತನ ನಾವು ಲೆಕ್ಕ ಮಾಡುವಾಗ ಅಂತ ಕೇಳ್ತೀನಿ ನಾನು. ವೃಷಭ ಲಗ್ನದಲ್ಲಿ ನಾನು ಬಂದಾಗ ಸೂರ್ಯೋದಯ ಆದಮೇಲೆ ನಮ್ಮ ಲಗ್ನ ಪ್ರಾರಂಭ ಆಗುತ್ತೆ. ಸೊ ಇವತ್ತಿನ ದಿವಸ ಸೂರ್ಯೋದಯ ಆಗಿರೋದು ಎಷ್ಟು ಗಂಟೆಗೆ ಅನ್ನೋದು ನಮಗೆ ಪಂಚಾಂಗದಲ್ಲಿನೇ ಕೊಟ್ಟಿರ್ತಾರೆ. ಸೂರ್ಯೋದಯ ಆಗಿರೋದು ಜೂನ್ 10ರಿಂದ 20 ಅಂತ ನಾನು ತೊಗೊಂಡ್ರೆ ಸೂರ್ಯೋದಯ ಆಗಿರೋದು 5:53 ಆಗುತ್ತೆ. ಸನ್ರೈಸ್ ಇವತ್ತಿನ ದಿನ. ಇವತ್ತು ಡೇಟ್ ಏನು ತೊಗೊಂಡಿದ್ದೀವಿ ನಾವು 13/6/2024. ಅವತ್ತಿನ ದಿವಸ ಸನ್ರೈಸ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ 5:53 ಅಂತ. ಸೂರ್ಯೋದಯ ಆಗುವಾಗ ನಾವು ಹೇಳೋದು. ಸೂರ್ಯೋದಯ ಆದ ಮೇಲೇ ನಮಗೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಜನ ಮುಹೂರ್ತಗಳನ್ನ ಕೊಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳು ಹೆಂಗೆ ಮಾಡ್ತಾರೆ ಅನ್ನೋದು ನನಗೆ ಇವಾಗ ಹೇಳ್ತಾಯಿದ್ದೀನಿ. ಸೂರ್ಯೋದಯ ಆದಮೇಲೆ ನಮಗೆ ಗುರುವಾರ ಸ್ಟಾರ್ಟ್ ಆಗೋದು. ಅದಕ್ಕೂ ಮುಂಚೆ ಅದು ಬುಧವಾರನೇ ಆಗಿರುತ್ತೆ. ನಾವು ಗುರುವಾರ ಪೂಜೆ ಮಾಡಬೇಕು ಅಂತ ಇದ್ದಾಗ ಸೂರ್ಯೋದಯದ ನಂತರನೇ ನಾವು ಕೊಡಬೇಕಾಗುತ್ತೆ. ಈಗಲಿ ವೃಷಭ ಆದಮೇಲೆ ಮೇಷ, ವೃಷಭ ಆದಮೇಲೆ ಕನ್ಯಾ ಕೊಟ್ಟಿದ್ದಾರೆ, ಧನುರ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಮಿಥುನ ಇಲ್ಲ. ಈಗ ನಾವು 5:53 ಪ್ರಾರಂಭ ಮಾಡಿದ್ರೆ ನಮಗೆ ಉಳಿದಿರೋದು ವೃಷಭದಲ್ಲಿ ಉಳಿದಿರೋದು ಏನಪ್ಪ ಅಂದರೆ ಬರೀ 16 ನಿಮಿಷ ಮಾತ್ರ ಉಳಿದಿರುತ್ತೆ. 53ರಿಂದ 6:09 ನಮಗೆ ಬರೋದು ಬರೀ 16 ನಿಮಿಷ ಮಾತ್ರ ಬರುತ್ತೆ. 48 ನಿಮಿಷ ಬರೋಲ್ಲ. ಆವಾಗ ನಾವು ವೃಷಭನ ಕೊಡೋಕ್ಕಾಗಲ್ಲ. ವೃಷಭ ಲಗ್ನನ ಕೊಡೋಕ್ಕಾಗಲ್ಲ. ಲಗ್ನನ ಬಿಟ್ಬಿಡ್ಬೇಕು ಅದನ್ನು. ಮತ್ತು ನಾವು ವೃಷಭ ಲಗ್ನ ಆದಮೇಲೆ ಮಿಥುನ ಇದೆ. ನಮಗೆ ಬೇಕಾಗಿರೋದು ಮಿಥುನ ಲಗ್ನ ನಾನು ಕೊಡ್ತೀನಿ ಅಂತ ಇದ್ದರೆ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಮಿಥುನ ಲಗ್ನ ಕೊಡ್ಬೋದಾ ಕೊಡಬಾರ್ದ ಅನ್ನೋದನ್ನು 100ನೇ ಪುಟದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 100ನೇ ಪುಟದಲ್ಲಿ ಯಾವ್ಯಾವ ಲಗ್ನ ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವುದಕ್ಕೆ ನಾವು ನೋಡ್ತಾ ಇರೋದು ಅನ್ನಪ್ರಾಶನ ವಿಚಾರ ಬಂದಾಗ ವೃಷಭ ಇದೆ, ಮಿಥುನ ಇದೆ. ಸೊ ಮಿಥುನನ ನಾನು ಕೊಡ್ಬೋದು. ವೃಷಭ ಆದಮೇಲೆ ಮಿಥುನ, ಕಟಕ, ಧನಸ್ಸು, ಆಮೇಲೆ ಮೀನ ಅಂತ ಕೊಟ್ಟಿದ್ದಾರೆ. ಸೊ ವೃಷಭ ಆದಮೇಲೆ ನಾನು ಕೊಡಬೇಕಾಗಿರೋದೇನು ಮಿಥುನ ಲಗ್ನನ ಕೊಡ್ಬೋದು.